ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರು ಪೌರ್ಣಿಮೆ ಇದೆ, ಹಾಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಮುಂದೆ ಗುರಿ ಮುಟ್ಟಬೇಕು ಅಂತಂದರೆ ಹಿಂದೆ ಒಬ್ಬರು ಗುರು ಇರಬೇಕಂತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಗುರುಗಳು ಬಂದು ಹೋಗಿರ್ತಾರೆ. ಕೆಲವೊಬ್ಬರು ಗುರುಗಳು ನಮಗೆ ಗೊತ್ತಾಗ್ತಾರೆ, ಕೆಲವೊಬ್ಬರು ಗುರುಗಳು ಗೊತ್ತಾಗಲ್ಲ. ಶಾಲೆಯಲ್ಲಿ ಬುದ್ಧಿ ವಿದ್ಯೆ ಕಲಿಸಿದ ಒಂಥರ ಗುರುಗಳಾದರೆ, ನಾವು ಎಡೋದಾಗ, ನಾವು ತಪ್ಪು ಮಾಡಿದಾಗ ಈ ತಪ್ಪು ದಾರಿ ಇದೆ, ಈ ತಪ್ಪಲ್ಲಿ ಹೋಗಬೇಡ, ಈ ಸರಿ ದಾರಿಯಲ್ಲಿ ಹೋಗಿ, ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಬುದ್ಧಿವಾದ ಹೇಳೋರು ಒಂಥರ ನಮ್ಮ ಜೀವನದಲ್ಲಿ ಗುರುಗಳಾಗಿ ನಿಲ್ತಾರೆ. ಆಧ್ಯಾತ್ಮಿಕದಲ್ಲೂ ಅಷ್ಟೇ, ದೇವ್ರದ್ದು ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಗುರುವಿನ ನೆರಳು ಇರಬೇಕು. ಗುರುವಿನ ಸಹಾಯ ನಾವು ತಗೊಳ್ಬೇಕಾಗುತ್ತೆ, ಗುರುವಿನ ದೀಕ್ಷೆ ತಗೋಬೇಕಾಗುತ್ತೆ. ಆವಾಗಲೇ ಆ ದೇವ್ರ ಸಾಕ್ಷಾತ್ಕಾರ ಆಗುತ್ತೆ. ಗುರುಗಳು ಅಂತಂದರೆ ದತ್ತಾತ್ರೇಯ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಹೀಗೆ ಇನ್ನೂ ತುಂಬ ಜನ ಗುರುಗಳಿದ್ದಾರೆ. ನಾವು ಯಾವಾಗಲೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ತುಂಬ ಮಳೆ ಬರ್ತಾಯಿತ್ತು, ಮತ್ತು ಸ್ಟಾಪ್ ಆಗ್ತಾಯಿತ್ತು. ಮಳೆ ಬರ್ತಾಯಿತ್ತು, ಸ್ಟಾಪ್ ಆಗ್ತಾಯಿತ್ತು. ಇಲ್ಲಿ ದೇವಸ್ಥಾನದ ಹತ್ತಿರ ಬಂದ್ವಿ, ಮಳೆ ಇರಲಿಲ್ಲ. ನಾವು ಬರೋ ದಾರಿಯಲ್ಲಿ ಮಳೆ ಇತ್ತು ಅಷ್ಟೇ, ದೇವಸ್ಥಾನದ ಹತ್ತಿರ ಮಳೆ ಇರಲಿಲ್ಲ. ಜನ ಅಂತೂ ತುಂಬ ಇದ್ದರು. ನಾನು ನನ್ನ ಮಗಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ, ಯಾಕಂದರೆ ಸ್ಕೂಲ್ ಇತ್ತು. ಅವಳು ಸ್ಕೂಲು ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ ಇರುತ್ತೆ. ಮಧ್ಯಾಹ್ನದ ಮೇಲೆ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋರಿದ್ವಿ. ಹಾಗಾಗಿ ಬೆಳಗ್ಗೆ ಸ್ಕೂಲ್ ಏನಕ್ಕೆ ಬಿಡಿಸೋದು, ಸ್ಕೂಲಿಗೆ ಲೇಟಾಗಿ ಏನಕ್ಕೆ ಕಳಿಸೋದು ಅಂತ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ. ಸಾಯಿಬಾಬಾ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಹೋಗಿ ಬಂದ್ವಿ. ಬರೋಷ್ಟೊತ್ತಿಗೆ ಅವಳು ವ್ಯಾನ್ ಟೈಮ್ ಆಗಿತ್ತು, 2 ಗಂಟೆ. ಇವತ್ತಿನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.